ಛಾಪ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಒಂದು ವಿಭಿನ್ನ ಪ್ರಕರಣವನ್ನು ತಗೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಾ ಇರುವಂತಹ ಈ ಪ್ರಕರಣದ ಬಗ್ಗೆ ಎಲ್ಲರಿಗೂ ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಜೊತೆಗೆ ನಿಮಗೂ ಒಂದು ಅವಕಾಶ ಇದೆ. ಇಂತಹ ದೌರ್ಜನ್ಯಕ್ಕೆ ನೀವೇನಾದರೂ ಒಳಗಾಗಿದ್ರೆ ನೇರವಾಗಿ ನಮಗೆ ಕರೆ ಮಾಡಿ ನಿಮ್ಮ ಆ ದುರಂತವನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು, ಅಥವಾ ಈ ವಿಷಯದ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬೇಕಾದ್ರೆ ಕರೆ ಮಾಡಬಹುದು. ಸಾರ್ವಜನಿಕರ ದುಃಖವನ್ನು ಈ ಮೂಲಕ ಎಲ್ಲರ ಮುಂದೆ ಇಡುವಂತಹ ಪ್ರಯತ್ನ ನಮ್ಮದು. ನಿಮಗೆ ಇದೇ ರೀತಿಯಾದಂತಹ ಪ್ರಕರಣ ನಡೆದಿದ್ದಲ್ಲಿ ಅಂತಹ ಆ ದುರಂತ ಘಟನೆಯನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಮೂಲಕ ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಅವರ ದೌರ್ಜನ್ಯವನ್ನ ಸಹಿಸೋದಕ್ಕೆ ಯಾವ ಕ್ಷಣಕ್ಕೂ ನೀವು ತಯಾರಿರಬೇಡಿ. ಖಂಡಿತ ಮುಂದೆ ಬನ್ನಿ. ಯಾಕಂದ್ರೆ ನೀವೊಬ್ಬರು ಮುಂದೆ ಬಂದ್ರೆ ಇಡೀ ಸಮಾಜದಲ್ಲಿ ಆಗ್ತಾ ಇರುವಂತಹ ಅಷ್ಟು ದೌರ್ಜನ್ಯದ ವಿರುದ್ಧ ಹೆಣ್ಮಕ್ಳು ಸಿಡಿದೇಳ್ತಾರೆ, ಅವರು ನಿಮ್ಮ ಮುಂದೆ ಬರ್ತಾರೆ. ಇದರಿಂದಾಗಿ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತಹ ಪ್ರಯತ್ನ ನಮ್ಮದು. ಈಗಾಗಲೇ ಸಾಕಷ್ಟು ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ರು. ಸಲ್ಮಾ ನಮ್ಮ ಜೊತೆ ಇದ್ದಾಳೆ. ಈಗಾಗಲೇ ತಂದೆಯಿಂದ 1 ವರ್ಷ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಸಲ್ಮಾ ನಮ್ಮ ಜೊತೆ ಇದ್ದಾಳೆ. ಜೊತೆಗೆ ಆಕೆಯ ತಾಯಿ ಸಾಯಿರಾ ನಮ್ಮ ಜೊತೆ ಇದ್ದಾಳೆ. ಹಾಗೆ ಭಾರತೀಯ ಮಹಿಳಾ ಒಕ್ಕೂಟದ ಜ್ಯೋತಿ ನಮ್ಮ ಜೊತೆ ಇದ್ದಾರೆ. ಸಾಯಿರಾ ಮಗ ಆಗಿರುವಂತಹ ಶಬೀರ್ ನಮ್ಮ ಜೊತೆ ಇದ್ದಾರೆ. ಸಾಯಿರಾ ನಗರದಲ್ಲೇ ಇರುವಂತಹ ಗಣೇಶ್ ದೊಡ್ಡಮನಿ ನಮ್ಮ ಜೊತೆ ಇದ್ದಾರೆ. ಸ್ಥಳೀಯರು ಇವರೆಲ್ಲರ ಜೊತೆ ನಾವು ಮಾತಾಡೋಣ. ಆದರೆ ನಿಮಗೂ ಒಂದು ಅವಕಾಶ ಇದೆ. ಇಂತಹ ದುರಂತ ಪ್ರಕರಣಗಳು ನಡೆದಿದ್ರೆ ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬಹುದು, ಅಥವಾ ನಿಮ್ಮ ಸುತ್ತಮುತ್ತ ಈ ರೀತಿ ನಡೀತಾ ಇದೆ ಅಂದ್ರೆ ಆ ಮಾಹಿತಿಯನ್ನ ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. ಜೊತೆಗೆ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಸಲ್ಮಾ, ಇಂತಹ ಒಂದು ಘಟನೆ ನಾವು ದಿನಾ ನೋಡ್ತಾ ಇರ್ತೀವಿ, ತಂದೆಯಿಂದ ಈ ರೀತಿ ತೊಂದರೆ ಆಗಿರೋದು ಅಂತ. ಆದರೆ ನಿಮ್ಮ ತಂದೆನ ನೀನು ಬೈಬೇಕು ಅಂತ ಅನಿಸಿಲ್ವಾ? ನಿನ್ಗೇನು ಅನಿಸ್ಲಿಲ್ವಾ? ಅಂದರೆ ಯಾವ ರೀತಿ ಫೀಲ್ ಆಯಿತು ನಿನಗೆ ಆ ರೀತಿ ಎಲ್ಲ ಮಾಡಿದಾಗ? CDs ನೋಡು ಅಂತ ಹೇಳಿದ್ರು, ಬೇರೆ ರೀತಿಯಾದಂತಹ ಹೋಗಿ ದಂಧೆ ಮಾಡುವಂತ ಡೈರೆಕ್ಟಾಗಿ ಹೇಳಿದ್ರು. ಇಂಥ ತಂದೆ ಆದರೂ ಇವಾಗ ಯಾವುದೋ ಒಂದು ಕೆಟ್ಟ ಸೀನ್ ಬರ್ತಾ ಇದೆ ಅಂದರೆ ಹೋಗಮ್ಮ ಸ್ವಲ್ಪ ಒಳಗಡೆ ನೀರು ತೊಗೊಂಬ ಹೋಗು, ಅಂತಹ ಒಂದು ಭಾರತೀಯ ಸಂಸ್ಕೃತಿ ನಮ್ಮದು. ಆದರೆ ನಿಮ್ಮ ತಂದೆ ಅಷ್ಟು ವಿಚಿತ್ರವಾಗಿ ನಡ್ಕೊಂಡಾಗ ಬೈಬೇಕು ಅನ್ನಿಸ್ತಾ? ಏನು ಅನ್ನಿಸ್ತು? ಅಂದ್ರೂ ನಾನು ಬೈದಿರಿ. ಏನಂತಂದೆ? ಹಿಂಗೆ ಸರಿಯಲ್ಲಪ್ಪ ಅಂತೇಳಿ, ನಾನು ನಿನ್ನ ಮಗಳು ಏನು ತಿಳ್ಕೊಂಡು ನನಗೆ ಅಂತೇಳಿ ಒಳಗ, ನಾನು ನಿನ್ನ ಮಗಳು ನೀ ಹೆಂಗೆ ತಿಳ್ಕೊತೀನಿ, ನೀನು ಬೇರೆ ಮಗಳು ಅಂತ ತಿಳ್ಕೊತೀಯ ಅಂತೇಳಿ ಒಳಗ, ನೀ ನನ್ನ ಮಗಳು, ನೀ ಇಂಥ ದಂಧೆ ಮಾಡಿ ನೀನು ನನ್ನ ಸಾಲ ಬೇಕಾದಷ್ಟಿದೆ, ನಾ ತೀರಿಸ್ಬೇಕದೆಲ್ಲ, ನಂಗೆ ಫೋನ್ ಬರ್ತಾ ಇದೆ, ಗೋವಾ ನಿಂತ್ರ ಬರ್ತಾ ಇದೆ ಅಂಥೇಳಿ ಭಾಳ ಟಾರ್ಚರ್ ಕೊಟ್ರೆ. ಓಕೆ, ಶಬೀರ್ ಹೇಳ್ತಾ ಇದ್ರು ಈ ಹಿಂದೆ ಕೂಡ ಈ ರೀತಿ ಹೆಣ್ಮಕ್ಳನ್ನ ದಂಧೆಗೆ ಎಳಿತಾ ಇದ್ರು ನಿಮ್ಮ ತಂದೆ ಅಂತ. ಅದ್ರ ಬಗ್ಗೆ ನಿನ್ಗೆ ಗೊತ್ತಿತ್ತಾ ಮೊದಲೇ ಏನಾದರೂ? ಹಾಂ, ಗೊತ್ತಿತ್ತು. ಅವಾಗೇನು ಜಗಳ ಮಾಡ್ತಿರ್ಲಿಲ್ವಾ? ಸಾಯಿರಾ, ನೀವೇನು ಹೇಳ್ತಿರ್ಲಿಲ್ವಾ ನಿಮ್ಮ ಹಸ್ಬೆಂಡ್ಗೆ? ಹೇಳಿದ್ರೆ ಅಷ್ಟ ಇರಂಗಿಲ್ರಿ. ಇಲ್ಲೇ ನಮ್ದು ಹೇಳಿದ ಮಾತು ನಿಮ್ಗೆ ಕೇಳಬೇಕು. ಮಾಡಿ ಏನಾರ ಹೆಚ್ಚು ಕಡಿಮೆ ಆಗಿದಾರೆ ಹೊಡುದು ಬಡುದು ಮಾಡಿದ್ರಿ, ಮಕ ಎಲ್ಲ ಉಬ್ಬಿಸಿದ್ರಿ, ದವಾಖಾನೆ ಹೋಗಿದ್ರಿ, ದವಾಖಾನೆ ಹಾಸ್ಪಿಟಲ್ ಇರಿದ್ರಿ, ನೀ ಗಂಡ ಹೆಂಡತಿ ಜಗಳ ಆಗೈತಿ, ರಿಪೋರ್ಟ್ ತಗೊಂಡ್ ಬಾ ಅಂತ ಹೇಳಿದ್ರಿ. ಆಮೇಲೆ ಇಲ್ಲ ನಾ ಜಾರಿ ಬಿದ್ದಿದ್ರಿ ಅಂತ ಹೇಳಿದ್, ಬಟ್ ಇದು ಮಾಡಿಲ್ರಿ ನಾವು. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಆದರೆ ಈಗ ಸಾರ್ವಜನಿಕರಿಂದ ನಮಗೆ ಕರೆಗಳು ಸಿದ್ಧವಾಗ್ತದೆ. ಬೆಂಗಳೂರಿಂದ ಸುಮಿತಾ ಕರೆ ಮಾಡಿದ್ದಾರೆ. ಸುಮಿತಾ, ಏನು ಹೇಳ್ತೀರಾ ಈ ಘಟನೆ ಬಗ್ಗೆ? ಸುನೀತಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಹೌದು ಮೇಡಮ್. ಏನ್ ಹೇಳೋದಕ್ಕೆ ಬಯಸ್ತೀರಾ ಇಂತಹ ಘಟನೆ ಬಗ್ಗೆ? ಇವತ್ತು ಸಮಾಜದಲ್ಲಿ ಇಂತಹ ಘಟನೆಗಳು ತುಂಬಾ ನಡೀತಾ ಇದೆ. ಹೌದು ಮೇಡಮ್, ಆಕ್ಚುಲಿ ನಾನು ಕೂಡ ಅಂತ ದುರಂತಕ್ಕೆ ಒಳಗಾದ ಒಬ್ಬ ಹೆಣ್ಮಗಳು, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಯಾವ ರೀತಿ ಸಮಸ್ಯೆ ಆಯ್ತು ನಿಮ್ಗೆ ಸುಮಿತಾ? ನಾನು ಚಿಕ್ಕವಳಿರುವಾಗ ನಮ್ಮ ಅಪ್ಪನಿಂದ ನಾನು ಈ ತರ ತುಂಬಾ ಸಮಸ್ಯೆಗೆ ಒಳಗಾಗಿದ್ದೆ. ಅಲ್ಲ ಹೇಳಿ. ಅಲ್ಲ ಸುನೀತಾ, ಸಮಸ್ಯೆಗೆ ಒಳಗಾಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಅದನ್ನ ಸ್ವಲ್ಪ ನಮ್ಮ ಜೊತೆ ನೀವು ಇಫ್ ಯು ವಾಂಟ್ ಶೇರ್ ಮಾಡ್ಕೊಳ್ಳೋದಾದ್ರೆ, ಯಾಕೆಂದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಾಗಬೇಕು. ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾವ ರೀತಿ ತಂದೆಯಿಂದ ಸಮಸ್ಯೆ ಆಗಿತ್ತು ಅನ್ನೋದು ನಮ್ಗೆ ಸ್ವಲ್ಪ ಗೊತ್ತಾಯ್ತು ಅಂದ್ರೆ. ಆಕ್ಚುಲಿ ಏನಂತಂದ್ರೆ, ಮಕ್ಳು ಬಂದು ಅಬಲೇರ್ ಮೀನ್ಸ್ ಅವರು ಅಪ್ಪ ಅಮ್ಮನ ಬಿಟ್ಟು ಇರಕ್ಕಾಗಲ್ಲ, ಅವರಿಗೆ ಬೇರೆ ಮನೆ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ಅದೊಂದು ಕಾರಣ ಮೋಸ್ಟ್ಲಿ ಅಪ್ಪಂದೇವ್ರು ಯೂಸ್ ಮಾಡ್ಕೊಂತಾರೆ ಅಂತಾರೆ. ಇವ್ರಿಗೆ ನಾನು ಏನ್ ಮಾಡಿದ್ರು ಇವ್ರು ಇಲ್ಲಿಂದ ಹೋಗಕ್ಕಾಗಲ್ಲ, ಏನ್ ಬೇಕಾದ್ರೆ ಹೇಗ್ ಬೇಕಾದ್ರೂ ಉಪಯೋಗಿಸ್ಬೇಕು ಇವ್ರನ್ನ ಅಂತ ಮೋಸ್ಟ್ಲಿ ಅವ್ರು ಯೋಚನೆ ಮಾಡ್ಬೋದು. ಅದಕ್ಕೋಸ್ಕರ ಆ ತರ ನಾನ್ ಆಕ್ಚುಲಿ ಚಿಕ್ಕವಳಿರುವಾಗ, ನಾನು 10 ವರ್ಷದವಳಿರುವಾಗ ನಮ್ಮ ಅಪ್ಪನ್ ನನ್ ಜೊತೆ ಆ ತರ ಇದ್ ಮಾಡಿದ್ರು. ಸೊ ನನ್ಗೆ ಏನಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಪ್ರಪಂಚ ಏನು ಅಂತಾನೂ ಗೊತ್ತಿಲ್ಲ. ಅಂತ ಟೈಮ್ ಅಲ್ಲಿ ಅವ್ರು ಆ ತರ ಮಾಡಿ ನನ್ಗೆ ಹೇಗಿದ್ರು, ನನ್ ಮನೆ ಬಿಟ್ಟು ಹೋಗಿದ್ದೆ. ಅವಾಗ ಯಾರೋ ನನ್ನ ಕರ್ಕೊಂಡು ಹೋಗಿ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ರು. ಪೊಲೀಸರು ಏನು ಮಾಡ್ಲಿಲ್ಲ, ಯಾಕೆಂತಂದ್ರೆ ನಮ್ಮಪ್ಪ ಬಂದು ಯಾವ್ದೋ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು. ಸೊ ಗೌರ್ಮೆಂಟ್ ಜಾಬ್ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೇಸ್ನು ಅದನ್ನ ಬುಕ್ ಮಾಡಿಲ್ಲ. ನಾನು ತುಂಬಾ ಒಂದು 3 years ಇದ್ರಲ್ಲೇ ಇದ್ದೆ. ನಾನು ಸಾಯಕ್ಕಂತ ಹೋಗಿದ್ದೆ, ಟ್ರೈನ್ ಅಲ್ಲಿ ಬಿದ್ದೆ, ಮತ್ತೆ ಕರ್ಕೊಂಡ್ ಬರ್ತಾ ಇದ್ರು,
ರೂಮಲ್ಲಿ ಕೂಡ ಹಾಕ್ತಾ ಇದ್ರು, ಊಟ ಕೊಡ್ತಾ ಇರ್ಲಿಲ್ಲ, ಏನೇನೋ ಹೇಗೇಗೋ ಮಾಡ್ತಾ ಇದ್ರು. ಅದನ್ನೆಲ್ಲ ನಾನು ಸಹಿಸ್ಕೊಂಡು ಒಂದ್ ದಿವಸ ನನ್ಗೆ ಗೊತ್ತಿದ್ದೇನೆ ಮನೆ ಬಿಟ್ಟು ಹೋಗ್ಬಿಟ್ಟೆ. 4 ದಿವಸ ಭಿಕ್ಷೆ ಬಿಟ್ಕೊಂಡು ತಿಂದಿದ್ದೀನಿ ನಾನು. ಅದನ್ನೆಲ್ಲ ನಾನು ಇವಾಗ್ಲೂ ನನ್ಗೆ ಹೇಳ್ಕೊಳಿಕ್ ತುಂಬಾ ಕಷ್ಟ ಆಗತ್ತೆ. ಆಮೇಲೆ ನನ್ಗೆ ಯಾರೋ ಕರ್ಕೊಂಡು ಹೋಗಿ ಯಾವ್ದೋ ಒಂದು ಗೌರ್ಮೆಂಟ್ ಹಾಸ್ಟೆಲ್ ಬಿಟ್ರು. ಬಟ್ ಆ ಹಾಸ್ಟೆಲ್ ಕೂಡ ನನ್ಗೆ ಆಮೇಲೆ ಅಪ್ಪ ಅಮ್ಮ ಇದಾರೆ ಇವಳಿಗೆ ಅಂತ ಗೊತ್ತಾಗಿ ಅವರನ್ನು ಮತ್ತೆ ತಿರ್ಗಾ ನನ್ಗೆ ಮನೆ ಕಳ್ಸ್ಬಿಟ್ರು. ನಮ್ಮ ಅಪ್ಪ ಅಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನೆಲ್ಲ ನಾನು ಆಮೇಲೆ ಸ್ವಲ್ಪ ನನ್ಗೆ ಬುದ್ಧಿ ಜ್ಞಾನ ಬಂತು. ಅವಾಗ ನಮ್ಮ ಅಪ್ಪಗೆ ನನ್ ವಿರುದ್ಧವಾಗಿ ನಿಂತ್ಬಿಟ್ಟೆ. ನಾನು ನಿನ್ ಸಾಯಿಸ್ಬಿಡ್ತೀನಿ, ನಾನ್ ನಿನ್ನನ್ ಕೊಲೆ ಮಾಡ್ತೀನಿ, ಇಲ್ಲಾಂದ್ರೆ ನಾನೇ ಸತ್ತೋಗ್ಬಿಡ್ತೀನಿ ಆ ತರ. ನಮ್ಮ ಅಮ್ಮನ್ಗೂ ಅವರು ಏನೋ ಇದ್ ಮಾಡ್ತಾ ಇರ್ಲಿಲ್ಲ. ಅಲ್ಲ, ನಿಮ್ ತಾಯಿ ಹತ್ರ ಶೇರ್ ಮಾಡ್ಕೊಳ್ಳಿಲ್ವಾ ಸುನೀತಾ ಈ ರೀತಿ ಆಗ್ತಾ ಇದೆ? ಅಮ್ಮನ್ಗೂ ಗೊತ್ತಿತ್ತು, ಬಟ್ ಅಮ್ಮನ್ಗೆ ಬೇರೆ ರೂಮಲ್ಲಿ ಹಾಕಿ ಹೊಡಿತಾ ಇದ್ರು, ತುಂಬಾ ಹೊಡಿತಾ ಇದ್ರು. ಅವ್ರಿಗೆ ಬೇರೆ ರೂಮಲ್ಲಿ ಹಾಕಿ ಹೊಡಿತಾ ಇದ್ರು, ನನ್ ಬೇರೆ ರೂಮ್ಗೆ ಇಳ್ಕೊಂಡು ಹೋಗ್ತಾ ಇದ್ರು. ಅವಾಗ ನನ್ ಚಿಕ್ಕವಳಲ್ವಾ, ನನ್ಗೇನ್ ಮಾಡಕ್ ಆಗುತ್ತೆ. ಅವಾಗ ಒಂದ್ ದಿವಸ ನಾನು ಚಾಕು ತಕೊಂಡು ಎಲ್ಲಂದ್ರೆ ಅಲ್ಲಿ ಕಟ್ ಮಾಡ್ಬಿಟ್ಟೆ. ನಮ್ಮ ಅಪ್ಪ ನೀ ಹತ್ರ ಬರ್ಬೇಡ, ನೀನು ನನ್ಗೆ ನನ್ ಮುಟ್ಬೇಡ ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ನಾನೇ ಸತ್ತೋಗ್ತೀನಿ ಹೊಡ್ಕೊಂಡು ಅಂತ ಆ ತರ ಇದ್ ಮಾಡಿದೆ. ಬಟ್ ನನ್ ಕ್ವಶನ್ ಏನು ಅಂದ್ರೆ, ಎಂತ ಅಪ್ಪಂದಿರಿಗೆ ತುಂಬಾ ಕಠಿಣ ಶಿಕ್ಷೆ ಆಗ್ಬೇಕು. ಯಾಕೆಂದ್ರೆ ಅವ್ರಿಗೆ ಬದುಕೋ ಹಕ್ಕೇ ಇಲ್ಲ. ಯಾರ್ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಅಪ್ಪಂದಿರಿಗೆ ಬದುಕೋ ಹಕ್ಕೇ ಇಲ್ಲ. ಅವರು ಒಂದು ಚಿಕ್ಕ ಮಗು ಏನು ಗೊತ್ತಿಲ್ಲದ ಮಕ್ಕಳ ಜೊತೆ ಈ ತರ ಆಟವಾಡೋದು ತುಂಬಾ ತಪ್ಪಲ್ವಾ? ಸುಮಿತಾ, ನಿಜವಾಗಿಯೂ ನಿಮ್ಗೆ ಯಾವ ರೀತಿ ಸಮಾಧಾನ ಹೇಳಬೇಕು ಅಂತ ನನಗೆ ಖಂಡಿತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಅದೆಲ್ಲದರಿಂದ ಆಚೆ ಬಂದು ಇವತ್ತು ನಮ್ಮ ಹತ್ರ ನೀವು ಶೇರ್ ಮಾಡ್ಕೋತಾ ಇದ್ದೀರಾ ಅಂದರೆ ನಿಮ್ಮ ಸಾಹಸಕ್ಕೆ, ನಿಮ್ಮ ಧೈರ್ಯಕ್ಕೆ ಸುವರ್ಣ ನ್ಯೂಸ್ ನಿಜವಾಗ್ಲೂ ಸಲಾಮ್ ಮಾಡುತ್ತೆ. ನಾನು ಆಕ್ಚುಲಿ ಇವಾಗ ಆಲ್ರೆಡಿ ಇವಾಗ ನಾನು ಮ್ಯಾರಿಡ್, ನನ್ನ ಮಕ್ಕಳಿದ್ದಾರೆ. ಬಟ್ ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮನ ಹತ್ರ ಇದುವರೆಗೂ ನಾನು ಮಾತಾಡಕ್ಕೂ ಹೋಗಲ್ಲ. ಅವ್ರಿಗೂ ನನಗೂ ಯಾವ ಕಾಂಟ್ಯಾಕ್ಟು ಇಲ್ಲ. ನಾನು ನನ್ನ ಜೀವನ ನಾನು ಹೇಗೆ ರೂಪಿಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನಾನು ಎಷ್ಟು ಕಷ್ಟಪಟ್ಟು ಇಂಥದ್ದೆಲ್ಲ ಕೇಳಿಸ್ಕೊಂಡ್ರೆ ನನಗೆ ತುಂಬಾ ನೋವಾಗುತ್ತೆ. ಅಂತ ಅಪ್ಪನ ನಾನು ನಿಜವಾಗ್ಲೂ ಯಾವ್ದನ್ನ ಒಂದು ಕಠಿಣ ಅಂದ್ರೆ ಕಠಿಣ, ಹೌದು, ಜೀವನ ಪರ್ಯಂತ ಕೊರ್ಗಿ ಮಾಡ್ಬೇಕು. ಮಕ್ಕಳು ಯಾವ ತರ ಕೊರ್ಗಿಸ್ತಾರೋ ಸಾಯೋವರೆಗೂ ಅವ್ರಿಗೂ ಅದೇ ತರ ಕೊರ್ಗಿ ಸಾಯೋ ತರ ಶಿಕ್ಷೆ ಕೊಡ್ಬೇಕು. ಅದನ್ನೇ ನಾನು ಕೇಳ್ಕೊಳ್ಳು. ಸುನೀತಾ, ಖಂಡಿತ ಅಂತಹ ನ್ಯಾಯ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುನೀತಾ, ನಿಮ್ಮ ಜೀವನದಲ್ಲಾದಂತಹ ದುರಂತನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಇಂತಹ ಹಲವಾರು ಮಹಿಳೆಯರಿರ್ತಾರೆ ವೀಕ್ಷಕರೇ. ನಿಜವಾಗಿಯೂ ಸುನೀತಾ ಕೇವಲ ಒಂದು ಉದಾಹರಣೆ, ಆದರೆ ಆಕೆಯ ಧೈರ್ಯಕ್ಕೆ ನಾವು ನಿಜವಾಗ್ಲೂ ಸೆಲ್ಯೂಟ್ ಹೇಳಬೇಕು. ಯಾಕೆಂದರೆ ನನಗಾಗಿರುವಂತಹ ಸಮಸ್ಯೆ ಇದು ಅಂತ ನಿಮ್ಮ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದಾಳೆ. ನಿಮಗೂ ಅಂತಹ ಅವಕಾಶ ಇದೆ. ಈ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸುವಂತಹ ಪ್ರಯತ್ನಕ್ಕೆ ಸುವರ್ಣ ನ್ಯೂಸ್ ಕೈ ಹಾಕ್ತಾ ಇದೆ. ಜೊತೆಗೆ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ಜಗದೀಶ್ ನಮ್ಮ ಜೊತೆ ಇದ್ದಾರೆ. ಯಾಕೆ ಇಂತಹ ಪರಿಸ್ಥಿತಿ ಭಾರತೀಯ ಸಂಸ್ಕೃತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ನಿಮಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ನೀಡ್ತೀನಿ. ಜೊತೆಗೆ ನಿಮಗೂ ಒಂದು ಅವಕಾಶ ಇದೆ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.